1 2 3 4 5 6 ಲೈನ್ ಟಾಟಾ ತಂತಿ ಬರುತ್ತೆ ನಿಮಗೆ. ಇದಕ್ಕೆ ಬರೀ 750 ರೂಪಾಯಿ. ಆಲ್ ಓವರ್ ಕರ್ನಾಟಕ ಯಾವುದೇ ಜಾಗದಲ್ಲಿ ಇರಲಿ, ಯಾವುದೇ ಮೂಲೆ ಇರಲಿ, ಬೆಟ್ಟದ ಕೆಳಗಡೆ ಇರಲಿ, ಗುಡ್ಡದ ಕೆಳಗಡೆ ಇರಲಿ, ತಂತಿ ಮೇಲೆ ನಿಂತ್ಕೊಂತೀನಿ, ಗಟ್ಟಾಗಲ್ಲ. ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ ತಂತಿ ಬಂದು ಸರ್ ನಿಮಗೆ ಜಿಂಕ್ ಕೋಟಿಂಗ್ ಆಗಿರುತ್ತೆ. 25 ಇಯರ್ಸ್ ವ್ಯಾರಂಟಿ ಬರುತ್ತೆ. ನನ್ನ ಹೆಸರು ಬಂಡೆ, ಅದು ಬಂಡೆ ಇದು ಅಂತಾರೆ. ಕೆಲವ್ರು ಹೇಳ್ತಾರೆ ಬಂಡೆ, ಯಾವೊಂದು ಬಂಡೆ ಇಲ್ಲ ಸರ್. ಕಲ್ಲು ಕೋಲಾರದಿಂದ ತರಿಸ್ತೀವಿ ಅಂದ್ರೆ ಹೊಸಪೇಟೆಯಿಂದ ತರಿಸ್ತೀವಿ. ತಂತಿ ಅಂಗಡಿ ಇದೆ, ಅಂಗಡಿಯಿಂದ ತರಿಸ್ತೀವಿ ತಂತಿ. ಲೇಬರ್ಗಳಿದ್ದಾರೆ, ಕೆಲಸ ಮಾಡಿಸ್ಕೊಡ್ತೀವಿ. ನೀವು ಇದ್ದು ಕೆಲಸ ಮಾಡೋದನ್ನ ನಾವು ಇದ್ದು ಕೆಲಸ ಮಾಡ್ತೀವಿ, ಸ್ವಲ್ಪ ಪ್ರಾಫಿಟ್ ಅಂತ ತಗೋತೀವಿ ಸರ್. ಬಂದೋಬಸ್ತ್ ಅಂತ ಮಾಡ್ಕೊಳಕ್ಕೆ ನಾವು ಇದ್ದೀವಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸರ್, ಬಂದು ಮಾಡ್ಕೊಡ್ತೀವಿ ಸರ್. ನಮ್ಮ ಹೆಸರು ಅಜಯ್ ಅಂತ. ಎಲ್ಲ ನನ್ನ ಕೃಷಿ ಮಾರ್ಕೆಟ್ ವೀಕ್ಷಕರಿಗೆ ನಮಸ್ಕಾರ. ಏನು ವಿಷಯ ಅಂತಂದರೆ, ಎಲ್ಲರೂ ಇವಾಗ ತಮ್ಮ ಜಮೀನುಗಳಿಗೆ ಫೆನ್ಸ್ ಹಾಕ್ಸ್ಕೊತಾ ಇದ್ದೀರಾ. ಮಳೆಗಾಲ ಬೇಲೆ ಬರ್ತೈತೆ, ಮತ್ತು ಈಗ ಬೇಸಿಗೆಗಾಲ ಇರೋದ್ರಿಂದ ಎಲ್ಲ ತುಂಬ ಕಡೆ ವಿಚಾರಿಸ್ತಾ ಇದ್ದೀರಾ. ಕಡಿಮೆ ಪ್ರೈಸಲ್ಲಿ ನಾವು ಮಾಡ್ಕೊಡ್ತೀವಿ. ಎಷ್ಟಪ್ಪ ರೇಟು ಅಂದರೆ ಸರ್, ನಿಮಗೆ ನೋಡಿ ಟಾಟಾ ತಂತಿ 1 2 3 4 5 6 ಲೈನ್ ಟಾಟಾ ತಂತಿ ಬರುತ್ತೆ ನಿಮಗೆ. ಜಿಂಕ್ ಕೋಟಿಂಗ್ ಇರುತ್ತೆ, 14x14 ಇರುತ್ತೆ. 7 ಅಡಿ ಹಸಿಕಲ್ ಬರುತ್ತೆ, 2 ಅಡಿ ಉಣ್ತೀವಿ, ಅಥವಾ 1.5 ಅಡಿ ಸಾಕೋದ್ರೆ 1.5 ಅಡಿ ಉಣ್ತೀವಿ. 6 ಲೈನು ಟಾಟಾ ತಂತಿ ಸರ್ ಬರುತ್ತೆ. ಇದಕ್ಕೆ ಬರೀ 750 ರೂಪಾಯಿ. ಆಲ್ ಓವರ್ ಕರ್ನಾಟಕ ಯಾವುದೇ ಜಾಗದಲ್ಲಿ ಇರಲಿ, ಯಾವುದೇ ಮೂಲೆ ಇರಲಿ, ಬೆಟ್ಟದ ಕೆಳಗಡೆ ಇರಲಿ, ಗುಡ್ಡದ ಕೆಳಗಡೆ ಇರಲಿ, ಬರೀ 750 ರೂಪಾಯಿಗೆ ಟ್ರಾನ್ಸ್ಪೋರ್ಟ್, ಇನ್ಸ್ಟಾಲೇಷನ್, ಫುಡ್ಡು, ಪೋಲು, ತಂತಿ A to Z ಎಲ್ಲ ನಮ್ಮದೇ ಇರುತ್ತೆ ಸರ್. ಕಾಂಟ್ಯಾಕ್ಟ್ ಮಾಡಿ ಸರ್. ಕಲ್ಲುಗಳು ಬಂದು ಕೋಲಾರದಿಂದ ಇಂಪೋರ್ಟ್ ಮಾಡ್ಕೊತೀವಿ, ಟೇಕಲ್ಲಿಂದ. ಪ್ಯೂರ್ ಹಸಿಕಲ್ಲಾಗಿರುತ್ತೆ, ಯಾವುದೇ ಕಾರಣಕ್ಕೆ ಹೊಡೆದೋಗಲ್ಲ. ಇನ್ನೊಂದು, ಕೆಲವ್ರು ಕೇಳ್ತಾರೆ ಸುಟ್ಕಲ್ಲು ಬೆಟರ್ ಅಂತ ಹೇಳ್ತಾರೆ ಸರ್. ಸುಟ್ಕಲ್ಲು ಹೊಡೆದೋಗುತ್ತೆ ಬೇಗ. ಮತ್ತು ತಂತಿ ಬಂದು ಸರ್ ನಿಮಗೆ ಜಿಂಕ್ ಕೋಟಿಂಗ್ ಆಗಿರುತ್ತೆ. 25 ಇಯರ್ಸ್ ವ್ಯಾರಂಟಿ ಬರುತ್ತೆ. ಕೆಲವ್ರು ಹೇಳ್ತಾರೆ ಸರ್ 10 ವರ್ಷನೂ ವ್ಯಾರಂಟಿ ಬರಲ್ಲ ಅಂತ, ಅದನ್ನೇ ಅವರು ಹಾಕ್ತಾರೆ. ಬಟ್ ನಾವು ಆ ಥರ ಇಲ್ಲ ಸರ್. ವ್ಯಾರಂಟಿ ಕಾರ್ಡ್ ಸಮೇತ ನಾವು ಕೊಡ್ತೀವಿ, ವಿತ್ ವ್ಯಾರಂಟಿ ಸರ್ಟಿಫಿಕೇಟ್ 25 ಇಯರ್ಸ್ ನಾವು ಕೊಡ್ತೀವಿ. ಅವ್ರು ಹೇಳ್ತಾರೆ 10 ವರ್ಷ ಬಾಳಿಕೆ ಬರಲ್ಲ ಸರ್ ಅಂತ. ಬೇರೆಯವರು ಅದನ್ನೇ ಹಾಕ್ತಾರೆ, ಬಟ್ ಆ ಥರ 10 ವರ್ಷ ಬರುತ್ತೆ ಸರ್ ಅಂತ ಹೇಳ್ತಾರೆ. ಇಲ್ಲ ಸರ್, 25 ವರ್ಷ 100% ಬಂದೇ ಬರುತ್ತೆ. ಯಾಕೆ ಅಂದರೆ ಮೇನ್ ರೀಸನ್ ಏನಕ್ಕೆ ಅಂತಂದರೆ, ಬ್ಲೂ ಕಲರ್ ಜಿಂಕ್ ಕೋಟಿಂಗ್ ಆಗಿರೋದ್ರಿಂದ ತುಂಬ ವರ್ಷ ಬಾಳಿಕೆ ಬರುತ್ತೆ ಸರ್. ಇದು ಜಮೀನು ಇದೆಯಲ್ಲ, ಇದು ಬಂದು ಇವಾಗ ನಿಮಗೆ 1.5 ಎಕರೆ ಇದೆ. ಇದು ಅಗಲ ಕಮ್ಮಿ ಇದೆ, ಉದ್ದ ಜಾಸ್ತಿ ಇದೆ. ಇನ್ ಕೇಸ್ ಏನಾದರೂ ಈ ಜಮೀನೊಂದು ಸ್ಕ್ವೇರ್ ಶೇಪ್ ಚೌಕಾಕಾರದಲ್ಲಿ ಇತ್ತು ಅಂತ ಹೇಳಿದರೆ, ಈ ಒಂದು ಜಮೀನಿಗೆ ಬರೀ 180 ಕಲ್ಲು ಇಡಿಸ್ತಾ ಇತ್ತು. ಇದೇನಾಗಿದೆ, ಅಗಲ ಕಮ್ಮಿ ಉದ್ದ ಜಾಸ್ತಿ ಇರೋದ್ರಿಂದ ಅಗಲ ಬಂದು ಇದು 150 ಅಡಿ ಇದೆ, ಉದ್ದ ಬಂದು 800 ಅಡಿ ಇದೆ. ಸೊ ಹಾಗಾಗಿ ಇದಕ್ಕೆ 330 ಕಲ್ಲು ಇಡಿಸಿದೆ. ಈ ಥರ ನಿಮ್ದೇನಾದ್ರು ಸ್ಕ್ವೇರ್ ಶೇಪ್ ಇದ್ದರೆ ಕಮ್ಮಿ ಅಮೌಂಟ್ ಆಗುತ್ತೆ, ಕಮ್ಮಿ ಕಲ್ಲುಗಳು ಕೂಡ ಬೀಳುತ್ತೆ ಸರ್. ನೋಡಿ ಇಲ್ಲಿ ಡಬಲ್ ಕಲ್ಲು ಏನಕ್ಕೆ ಅಂತ ಒಂದೊಳ್ಳೆ ಕ್ವಶನ್ ಕೇಳಿದ್ರೆ, ಇಲ್ಲಿ ನೋಡಿ ಸರ್, ತಂತಿ ಎಷ್ಟು ಬಿಗಿ ಇದೆ ನೋಡಿ. ನಾನು ತಂತಿ ಮೇಲೆ ನಿಂತ್ಕೊತೀನಿ, ಗಟ್ಟಾಗಲ್ಲ. ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ ತಂತಿ ಅಷ್ಟು. ಆ ಥರ ಏನಕ್ಕೆ ರೀಸನ್ ಅಂದರೆ ನೋಡಿ, ನಾವು ಈ ಲೆಂತ್ ಹೆವಿ ಇದೆ, ಇದು ಸಿಕ್ಕಾಪಟ್ಟೆ ಲೆಂತ್ ಇದೆ. ಸೊ ಇದನ್ನು 8 ಕಲ್ಲಿಗೆ ಈ ಥರ ಡಬಲ್ ಕಲ್ಲು ಕೊಟ್ಟಿದ್ದೀವಿ. ಯಾಕೆಂದರೆ ಈ ಕಡೆಯಿಂದ ಬರೋ ತಂತಿ ಪ್ರೆಸರು ಮತ್ತು ಈ ಕಡೆಯಿಂದ ತಂತಿ ಪ್ರೆಸರ್ ಬರುತ್ತಲ್ಲ, ಸೆಂಟ್ರಲ್ ಎಲ್ಲೂ ಲೂಸ್ ಆಗಬಾರ್ದು. ನೋಡಿ ಎಷ್ಟು ಟೈಟ್ ಇರುತ್ತೆ, ನೋಡಿ ಎಷ್ಟು ಟೈಟ್ ಆಗಿ ಬರುತ್ತೆ. ಈ ಥರ ಸಪೋರ್ಟ್ಗಳು ಕೊಡೋದ್ರಿಂದ ಉತ್ತಮ ಅನಿಸುತ್ತೆ. ಏನಕ್ಕೆ ಅಂದರೆ, ಇನ್ನೊಂದು ಮಳೆಗಾಲದಲ್ಲಿ ನೋಡಿ, ಈ ಕಲ್ಲು ಇಲ್ಲ ಅಂದಿದ್ದರೆ, ಈ ಕಲ್ಲುಗಳು ನಾವು ಸಪೋರ್ಟ್ ಕಲ್ಲು ಕೊಡಲಿಲ್ಲ ಅಂದಿದ್ರೆ ಲೈನಲ್ಲಿ ಎಲ್ಲೂ, ಈ ಕಂಬ ಇರುತ್ತಲ್ಲ, ಸ್ಟ್ಯಾಂಡಿಂಗ್ ಕಂಬ, ಸ್ವಲ್ಪ ಬೆಂಡಾಗ್ತಾ ಇತ್ತು ಈ ಕಂಬಗಳು. ಸೊ ಹಾಗಾಗಿ ಸಪೋರ್ಟ್ ಕಂಬ ಈ ಥರ ಒಂದು ಕೊಟ್ಟರೆ ಕಲ್ಲಿಂದ ಕಲ್ಲಿಗೆ, ಅಂದರೆ ಯಾವುದೇ ಕಾರಣಕ್ಕೂ ಕಂಬಗಳು ಬೆಂಡಾಗೋದು, ತಂತಿ ಲೂಸ್ ಆಗೋದು ಏನೂ ಆಗಲ್ಲ ಸರ್. ಸರ್ ಏನಕ್ಕೆ ಅಂದರೆ, ಇಲ್ಲಿ ಒಂದು ಫುಲ್ ಬಂಡೆ ಇತ್ತು. ಇಲ್ಲಿ ಇಷ್ಟು ಈ ಬಯಲು ಸ್ವಲ್ಪ ಬಂಡೆ ಇತ್ತು, ಒಂದು 2-3 ಗುಂಟೆ ಗುಂಡಿ ಹೋಗ್ತಾ ಇರಲಿಲ್ಲ. ಅದಕ್ಕೆ 1.5 ಅಡಿವರೆಗೂ ಕಲ್ಲುಗಳನ್ನ ನಿಲ್ಲಿಸ್ಬಿಟ್ಟು ಅದರೊಳಗಡೆ ಕಾಂಕ್ರೀಟ್ ಹಾಕ್ಬಿಟ್ಟು ಕಂಬ ನಿಲ್ಲಿಸ್ಕೊಟ್ಟಿದ್ದೀವಿ. ಮತ್ತು ಬಂಡೆಯಿಂದ ಗ್ಯಾಪ್ನ ಇತ್ತು. ಬಂಡೆ, ನನ್ನ ಹೆಸರು ಬಂಡೆ, ಅದು ಬಂಡೆ ಇದು ಅಂತಾರೆ. ಕೆಲವ್ರು ಹೇಳ್ತಾರೆ ಬಂಡೆ, ಯಾವೊಂದು ಬಂಡೆ ಇಲ್ಲ ಸರ್. ಬೇಕಾದ್ರೆ ನೀವು ಹೋಗ್ಬಿಟ್ಟು ಅವ್ರ ಮನೆ ಅವ್ರ ಅಡ್ರೆಸ್ ಕಳ್ಸ್ಕೊಂಡೋಗಿ ಬಂಡೆ ತೋರಿಸಿನು, ಯಾವನು ತೋರಿಸಲ್ಲ. ಅವನು ಅಷ್ಟೇ, ನಾನು ಅಷ್ಟೇ. ಬರ್ತೀವ, ವೀಡಿಯೋ ಮಾಡಿಸ್ತೀವ, ಕೆಲಸ ಸಿಗುತ್ತಾ ರೈತರ ಕಡೆಯಿಂದ, ಹೋಗ್ತೀವ, ಕೆಲಸ ಮಾಡ್ತೀವ. ಕಲ್ಲು ಕೋಲಾರದಿಂದ ತರಿಸ್ತೀವಿ ಅಂದರೆ ಹೊಸಪೇಟೆಯಿಂದ ತರಿಸ್ತೀವಿ. ತಂತಿ ಅಂಗಡಿ ಇದೆ, ಅಂಗಡಿಯಿಂದ ತರಿಸ್ತೀವಿ ತಂತಿ. ಲೇಬರ್ಗಳಿದ್ದಾರೆ, ಕೆಲಸ ಮಾಡಿಸ್ಕೊಡ್ತೀವಿ. ನೀವು ಇದ್ದು ಕೆಲಸ ಮಾಡೋದನ್ನ ನಾವು ಇದ್ದು ಕೆಲಸ ಮಾಡ್ತೀವಿ, ಸ್ವಲ್ಪ ಪ್ರಾಫಿಟ್ ಅಂತ ತಗೋತೀವಿ ಸರ್. ಇದು ಓಪನ್ ಆಗಿ ಹೇಳ್ತಾರೆ ಸ್ಟೇಟ್ಮೆಂಟು ಸರ್. ಮಾತ್ರ ಫೆನ್ಸ್ ಅಂದರೆ ಬರೀ ತಂತಿ ಬೇಲಿ ಮಾತ್ರ ಅಲ್ಲ, ಮೆಶ್ ವರ್ಕ್ ಬೇಕಾ, ಒಳಗಡೆ ಹಣ್ಣು ತರಕಾರಿ ಹೂವು ಹಂಪಲ ಏನಾದರೂ ಬೆಳೆದಿದ್ದೀರಾ, ಮೆಶ್ ವರ್ಕ್ ಬೇಕಾ, ಮೆಶ್ ವರ್ಕ್ ಮಾಡಿಕೊಡ್ತೀನಿ ಸರ್. ನಮ್ಮದು ಕಾಡು ಪ್ರಾಣಿಗಳು ಸಿಕ್ಕಾಪಡೆ ಇದೆ ಸರ್. ನಾವು ಒಳಗಡೆ ಏನು ಹೋಗ್ಬಾರ್ದು ಸರ್. ಆ ಥರ ಮಾಡ್ಕೊಂಡ್ರೆ 9 ಅಡಿ ಕಂಬ ಗಂಟು ಸಿಗುತ್ತೆ. ನಮ್ಮ ಹತ್ರ 7 ಅಡಿ ಮೆಶ್ವರೆಗೂ ಸಿಗುತ್ತೆ ಸರ್. ನಮಗಿಲ್ಲ ಜಸ್ಟ್ ಬಂದೋಬಸ್ತ್ ಸಾಕು, ಊರಲ್ಲೇ ಇರೋದು ಜಮೀನು, ಬಂದೋಬಸ್ತ್ ಆದರೆ ಸಾಕು ಅಂದರೆ ತಂತಿ ಬೇಲಿ ಇನ್ಸ್ಟಾಲೇಷನ್ ಮಾಡ್ಕೊಡಿ. ಪ್ರತಿಯೊಂದು ಕಡೆಯೂ ಮಾಡ್ಕೊಡ್ತೀನಿ, ಕೆಲಸ ಇಲ್ಲ ಅಂತ ಹೇಳಲ್ಲ ಸರ್. ಡಿಸ್ಪ್ಲೇ ಮೇಲೆ ನನ್ನ ನಂಬರ್ ಬರ್ತಾ ಇರ್ತದೆ, ಕಾಂಟ್ಯಾಕ್ಟ್ ಮಾಡಿ. ಕೊಟೇಶನ್ ಬೇಕಾ, ಫೋನಲ್ಲೇ ಕೊಟೇಶನ್ ಕೊಡ್ತೀನಿ. ನಿಮ್ಮ ಜಮೀನು ಎಷ್ಟಿದೆ ಅಂತ ಹೇಳಿ, ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ಅಂತೇಳಿ, ಎಷ್ಟು ಫೀಟ್ ಬರುತ್ತೆ ಅಂತೇಳಿ ನಾನು ಫೋನಲ್ಲೇ ಕೊಟೇಶನ್ ಕೊಡ್ತೀನಿ. ಇಲ್ಲ ಸರ್, ಬಂದು ನಾನು ಇಮ್ಮಿಡಿಯೇಟಾಗಿ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂದಾಗ ನಾನೇ ಖುದ್ದಾಗಿ ಬಂದು ವಿಸಿಟ್ ಮಾಡ್ತೀನಿ, ಲೊಕೇಶನ್ ಕಳಿಸಿ ವಿಸಿಟ್ ಮಾಡಿ ಸರ್, ಇಷ್ಟು ಕಲ್ಬೇಕು, ಇಷ್ಟ ಆಗುತ್ತೆ ಸರ್ ಅಂತ ಇಮಿಡಿಯೇಟ್ ಕೊಟೇಶನ್ ಕೊಟ್ಟು ಇಮಿಡಿಯೇಟಾಗಿ ವರ್ಕ್ ಸ್ಟಾರ್ಟ್ ಮಾಡ್ಕೊಡ್ತೀನಿ. ಮತ್ತು ಬೆಂಗಳೂರಲ್ಲಿ ಎಲ್ಲ ಇರ್ತಾರೆ, ಕಮರ್ಷಿಯಲ್ ಲ್ಯಾಂಡ್ಗಳು ತಗೊಂಡಿರ್ತಾರೆ, ಸೈಟ್ಗಳು ತಗೊಂಡಿರ್ತಾರೆ. ಇದಕ್ಕೆಲ್ಲ ಒಂದು ಬಂದೋಬಸ್ತ್ ಅಂತ ಮಾಡ್ಕೊಳಕ್ಕೆ ನಾವು ಇದ್ದೀವಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸರ್, ಬಂದು ಮಾಡಿಕೊಡ್ತೀವಿ ಸರ್.